ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ವಿಶ್ವಾಸ ಹೆಚ್ಚಾಗತ್ತೆ, ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಜನ್ ಪಾಲಿಸಿ ಜನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮದ ಎಲ್.ಕೆ. ಸಣ್ಣವೀರನಗೌಡ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನ. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮದ ಎಲ್.ಕೆ. ಸಣ್ಣವೀರನಗೌಡ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರು ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮದ ಎಲ್.ಕೆ. ಸಣ್ಣ ವೀರನಗೌಡರು. ಯುವಕರು ಪ್ರಾರಂಭದಿಂದಲೂ ಕೂಡ ಕೃಷಿಯನ್ನು ಮಾಡ್ತಿದ್ದಾರೆ. ನಾವು ಮಟಮಾರಿ ಕಡೆ ಹೋದಾಗ ಒಂದು ಆಳವಾದಂತಹ ಒಂದು ಕಪ್ಪು ಮಣ್ಣನ್ನು ನೋಡ್ತೀವಿ. ಇವರದು ಸ್ವಂತ ಭೂಮಿ ಒಂದು 40 ಎಕರೆ ಇದೆ. 10 ಎಕರೆ ಭೂಮಿಯನ್ನು ಇವರು ಅವರವ್ರದ್ದು ಲೀಸಿಂಗ್ ಮಾಡಿಕೊಂಡು ತಮ್ಮ ಕೃಷಿ ಬದುಕನ್ನು ನಡೆಸ್ತಿದ್ದಾರೆ ಎಲ್.ಕೆ. ಸಣ್ಣ ವೀರನಗೌಡರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ವೀರನಗೌಡರು, ಈಗ ತಮ್ಮದು 40 ಎಕರೆ ಭೂಮಿ ಸ್ವಂತ ಅಂತ ಹೇಳಿದ್ರಿ, ಏನೇನು ಹಾಕ್ತೀರಿ? ಎಲ್ಲ ನನ್ನ ರೈತ ಮಿತ್ರರಿಗೂ ಹಾಗೂ ಆಕಾಶವಾಣಿ ಸಿಬ್ಬಂದಿವರ್ಗದವರಿಗೂ ನಮಸ್ಕಾರಗಳು ತಿಳಿಸುತ್ತಾ, ಸರ್ ಈಗ ನಮ್ಮ ಹೊಲದಲ್ಲಿ ಸರ್ ಈಗ ನಾವು ಹತ್ತಿಯನ್ನು ಈಗ ಕನಿಷ್ಠ ಒಂದು 8 ರಿಂದ 10 ವರ್ಷದಿಂದ ಹತ್ತಿ ಬೇಸಾಯ ಮಾಡ್ತಾ ಇದೀವಿ ಸರ್. ಅಂದ್ರೆ 40 ಎಕರೆ ಭೂಮಿಯಲ್ಲೂ ಕೂಡ ಹತ್ತಿ ಹಾಕ್ತೀರಿ? ಹತ್ತಿ ಹಾಕ್ತಿದೀವಿ ಸರ್. ಸ್ವಲ್ಪ ಬದಲಾವಣೆ ಮಾಡಿದೀವಿ ಸರ್ ಮಧ್ಯದಲ್ಲಿ. ಬಟ್ ಯಾಕಂದ್ರೆ ಇವತ್ತಿನ ಒಂದು ವಾತಾವರಣ ಹಾಗೂ ಇವತ್ತಿನ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಹತ್ತಿನೇ ಆಧಾರವ ಸ್ತಂಭ ಆಗಿದೆ ಸರ್ ಎಲ್ಲ ರೈತರಿಗೆ. ಈಗ ತಮ್ಮದು ಒಕ್ಕಲ್ತನ ನಿಮ್ಮ ಕೈ ಮೇಲೆ ಬಂದು ಎಷ್ಟು ವರ್ಷ ಆಯಿತು? ತಮ್ಮದು ಕೃಷಿನೇ ಅಥವಾ ಏನು ಶಾಲೆ ಓದಿ ಮಧ್ಯದಲ್ಲಿ ಕೃಷಿಗೆ ಬಂದ್ರೆ ಹೇಗೆ? PUC ಸೆಕೆಂಡ್ ಇಯರ್ ತನಕ ಒಂದು ವಿದ್ಯಾಭ್ಯಾಸ ಆಯ್ತು ಸರ್. ಅದಾಂತರ ನಮ್ಮ ತಂದೆಯವರು ಒಬ್ಬರೇ ಇರೋ ಕಾರಣ ಹಂಗಾಗಿ ನಾವು ಕೃಷಿಯನ್ನ ಮುಂದುವರ್ಸ ಬೇಕಾಯ್ತು ಸರ್. ತಮ್ಮದು ಪಿತರಜಿತ ಆಸ್ತಿ 40 ಎಕರೆ ಭೂಮಿ? ಪಿತರಜಿತ ಆಸ್ತಿ ಸರ್. ಅಂದ್ರೆ ನಮ್ಮ ತಂದೆಯವರು 3 ಸರ್, ಅದರಲ್ಲಿ ನಮ್ಮಪ್ಪ ಕೊನೆಯದವರು ಸರ್. ಅಂದ್ರೆ ಅಣ್ಣತಮ್ಮರ ಭಾಗಾಗಿ ನಮಗೆ ನಮ್ಮ ಪಾಲಿಗೆ ಭೂಮಿಯನ್ನು ನಾವು ಮಾಡ್ತಾ ಇದೀವಿ ಸರ್. ಈಗ ನೋಡ್ರಿ, ಈಗ ತಾವು ಸೆಕೆಂಡ್ PUC ಓದಿದ ಮೇಲೆ ಕೃಷಿ ಕಡೆ ಬಂದ್ರಿ. ಈಗ ತಮ್ಮ ಅನುಭವದ ಪ್ರಕಾರ ಬಿಟಿ ಹತ್ತಿ ಹಾಕಿಂತ ಮುಂಚೆ ಏನ್ ಹಾಕ್ತಿದ್ರಿ ತಾವು? ಸರ್ ಬಿಟಿ ಹತ್ತಿ ಅಂತ ಸೂರ್ಯಪಾನ ಹಾಕ್ತಿದೀವಿ ಸರ್. ಅದರಲ್ಲಿ ಮತ್ತೆ ಕುಸುಬೆ ಹಾಕ್ತಿದೀವಿ ಸರ್, ಮತ್ತೆ ಕಡ್ಲೆ ಹಾಕ್ತಿದ್ವಿ ಸರ್, ಒಣ ಕಡ್ಲೆ ಮಿಶ್ರ ಬೆಳೆನೇ ಹಾಕ್ತಾ ಇದೀವಿ ಸರ್. ಅಂದ್ರೆ ಸೂರ್ಯಪಾನ ತಕೊಂಡು ತಾವು ಕಡ್ಲೆ ಕುಸುಬೆ ಅಂತರ ಬೆಳೆ ಮುಂಗಾರು ಬೆಳೆ ಸೂರ್ಯಪಾನ ಹೋಗ್ತಾ ಇದೀವಿ ಸರ್. ಅದಾದ ನಂತರ ಮತ್ತೆ ಕಡ್ಲೆಗೆ ನಾವು ರೆಡಿ ಮಾಡ್ತಾ ಇದೀವಿ ಸರ್. ಕಡ್ಲೆ ಒಳಗೆ ಮತ್ತೆ ನಡ್ಬರ್ಕ ನಾವು ಕುಸುಬೆ ಹಾಕ್ತಿದ್ರಿ? ಇಲ್ಲ ಸರ್, ಕುಸುಬೆ ಬೇರೆ ಹಾಕ್ತಾ ಇದೀವಿ ಸರ್. ಒಂದು 2 ಎಕರೆಯಲ್ಲಿ ಕುಸುಬೆ ಮಾಡ್ತಾ ಇದೀವಿ ಸರ್. ಹೌದೌದು. ಯಾಕ್ರಿ ಸೂರ್ಯಪಾನ ಇತ್ತೀಚೆಗೆ ಬಹಳಷ್ಟು ರೈತ ಬಾಂಧವರು ಬಿಟ್ಬಿಟ್ಟಾರ ಸರ್? ಇನ್ನೊಂದು ಏನಾಗ್ತದೆ ಸರ್, ಇವಾಗ ವಾತಾವರಣಕ್ಕೆ ಸೂರ್ಯಪಾನ ಬೆಳಿತಾ ಇಲ್ಲ ಸರ್. ಯಾಕಂದ್ರೆ ಬೀಜದ್ದು ಒಂದು ಅಭಾವ ಬಹಳ ಉಂಟಾಯ್ತು ಸರ್. 2000
2005-06ರಲ್ಲಿ ಸರ್. ಯಾಕಂದ್ರೆ ಬೀಜ ಗುಣಮಟ್ಟದ ಬೀಜ ಸಿಗ್ಲಿಲ್ಲ ಸರ್ ಪ್ರತಿಯೊಬ್ಬ ರೈತರಿಗೆ. ಹೌದು. ಬೀಜದ ಒಂದು ಮೇನ್ ಕಾರಣ ಅಂದ್ರೆ ಬೀಜ ಸರ್. ಅದು ಭಾಳ ತುಟ್ಟಿ ಆತದು. ತುಟ್ಟಿ ಅಲ್ಲ ಸರ್, ಯಾಕಂದ್ರೆ ಬೀಜ ತನ್ನ ಗುಣಮಟ್ಟ ಕಳ್ಕಂತ ಬಂದ್ ಸರ್. ಹೌದು. ಇಳುವರಿ ಬಹಳ ಕಡಿಮೆ ಆಯ್ತು ಸರ್. ಕೆಲವೊಬ್ಬ ರೈತರು ಎಕರೆಗೆ 2 ಚೀಲ ಬೆಳೆ ಪರಿಸ್ಥಿತಿ ಆಗ್ಬಿಡಿ ಸರ್ ಕೆಲವು ದಿನಗಳಲ್ಲಿ ಸರ್. ಹೌದು. ರೋಗ ಕಾರಣ ಅಂತೀರಾ ಅಥವಾ ಏನು ಬೀಜ ಕಾರಣ ಅಥವಾ ಭೂಮಿ ಏನಾದ್ರು ಗುಣಧರ್ಮ ಕಾರಣ ಅಂತೀರಾ? ಇಲ್ಲ, ಭೂಮಿ ಗುಣಧರ್ಮ ಇದೆ ಸರ್. ಬಟ್ ಏನಂದ್ರೆ ಸರ್, ಈಗ ಒಂದು ಗುಣಮಟ್ಟದ ಬೀಜ ನಮ್ಗೆ ಸಿಗ್ಲಿಲ್ಲ ಸರ್ ಕಂಪನಿಯಿಂದ. ಪ್ರತಿ ಕಳೆದಂಗೆಲ್ಲ ಅದರೊಂದು ಒಂದು ಬೀಜದ ಒಂದು ರೆಸಿಸ್ಟೆನ್ಸಿ ಕಳ್ಕೊಂತ ಹೋಯ್ತು ಸರ್ ಅದು. ತಮ್ಮ ನೆನಪಿನ ಪ್ರಕಾರ ತಾವು ಸೂರ್ಯಕಾಂತಿ ಎಕರೆಗೆ ಎಷ್ಟು ಇಳುವರಿ ಬರ್ತಿತ್ತು ಅವಾಗ? ಸರ್ ಇವು ನಮ್ಮ ತಿಳಿ ಮಟ್ಟಿಗೆ ಸರ್ ಎಕರೆಗೆ 10 ಕ್ವಿಂಟಲ್ ಬರ್ತಿತ್ತು ಸರ್. 10-12 ಕ್ವಿಂಟಲ್ ಬರ್ತಿತ್ತು. 10 ಕ್ವಿಂಟಲ್ ಬರ್ತಿತ್ತು ಸರ್. ಅಂದ್ರೆ ಮಳೆ ಆಶ್ರಿತ. ಮಳೆ ಆಶ್ರಿತ ಸರ್. ಮುಂಗಾರು ಮಳೆ ಸರ್ ಮುಖ್ಯ. ಹೌದು. ಅಂದ್ರೆ ಸೂರ್ಯಕಾಂತಿ ಹಾಕೊಂಡ್ಮೇಲೆ ನಾವು ಕಡಲೆ 2 ಬೆಳೆ ಆಗ್ತಿತ್ತು ಅನುಕೂಲ ಸರ್. ಯಾಕಂದ್ರೆ ರೈತಗ ಈಗ ಒಂದೇ ಬೆಳೆ ಆಗಿದ್ರೆ ಆದಾಯ ಕಡಿಮೆ ಸರ್. ಹೌದು. ಮುಖ್ಯ ಕಾರಣ ಸರ್. ಮುಂಗಾರು ಮಿಡಿದ ತಕ್ಷಣನೇ ನಾವು ಮತ್ತೆ ಹಿಂಗಾರು ಪ್ರಾರಂಭ ಆಗ್ತದೆ ಸರ್. ಅಕ್ಟೋಬರ್ ಅಲ್ಲಿ, ಅಕ್ಟೋಬರ್ 1ರಿಂದ ನಾವು 10ನೇ ತಾರೀಕಿಗೆ ಒಳಗೆ ನಾವು ಮತ್ತೆ ಕಡಲೆ ಬಿತ್ತನೆ ಮಾಡ್ತಾ ಇದೀವಿ ಸರ್. ಅಂತಂದ್ರೆ ಈಗ ಕಡ್ಲಿ ಮತ್ತೆ ಸೂರ್ಯಪಾನ 2 ಬೆಳೆ ಆಗ್ತಿತ್ತು. 2 ಬೆಳೆ ಸರ್. ನಮ್ಗೆ ಒಂದೇ ಬೆಳೆ ಆಯ್ತು ಹತ್ತಿ. ಇದು ಒಂದೇ ಬೆಳೆ ಆಯ್ತು ಸರ್. ಈಗ ನೋಡ್ರಿ, ಈಗ ಸೂರ್ಯಪಾನ ಇದ್ದಾಗ ಮತ್ತೆ ಕಡ್ಲಿ ಇದ್ದಾಗ ತಾವು 2 ಬೆಳೆ ಬೆಳಿತಿದ್ರಿ ಮೊದಲು. ಈಗ ಹತ್ತಿ 1 ಬೆಳೆ ಆಯ್ತು. ಹೇಗೆ ಆದಾಯ ಅವಾಗಿನ ನಿಮ್ಮ ಖರ್ಚು ವೆಚ್ಚ ಇಳುವರಿ ಹೀಗೆ ಹೆಂಗ ನಿಮ್ಗೆ ಅಡ್ಜಸ್ಟ್ ಆಗ್ತದ? ಈಗ ಸರ್ ಮುಖ್ಯವಾಗಿ ಏನಂತ ಹೇಳ್ಬೇಕಂದ್ರೆ ಸರ್, ಈಗ ಒಂದು ವಾತಾವರಣ ನೋಡಿದ್ರೆ ಸರ್, ಈಗ ಪ್ರತಿಯೊಂದು ವೆಚ್ಚ ಬಹಳ ಆಗಿದೆ ಸರ್. ಹೌದು. ಅವಾಗಿನ ವೆಚ್ಚ ಇದ್ದಿದ್ದಿಲ್ಲ ಸರ್. ಹಂಗಾಗಿ ರೈತರು ಆರಾಮದಾಯಕವಾಗಿ ಒಂದು ಕೃಷಿ ಮಾಡ್ತಾ ಇದ್ರು ಸರ್. ಈಗ ಏನಾಗಿದೆ ಅಂತ ಸರ್, ಪ್ರತಿನಿತ್ಯ ಒಂದು ಆಳಿನ ಖರ್ಚಾಗಲಿ ಅಥವಾ ಇವತ್ತು ವಿದ್ಯಮಾನದ ಪ್ರಕಾರ ಎಲ್ಲ ಬೆಳಗ್ಗೆ ಎದ್ದರೇನೆ ದುಡ್ಡಿನ ವ್ಯತೆ ಇದೆ ಸರ್. ಹಂಗಾಗಿ ಈಗ ರೈತ ಏನಾಗಿದೆ ಸರ್, ಆದಾಯ ಕಡೆ ಮುಖ ಮಾಡ್ತಾ ಇದ್ದೇನೆ ಸರ್ ಸಾಮಾನ್ಯವಾಗಿ. ಯಾಕಂದ್ರೆ ನಾವು ಲಾಭ ನೋಡ್ಬೇಕಾಗ್ತದೆ. ಲಾಭ ಇಲ್ಲ ಸರ್. ಈಗ ತಮ್ಮದು 40 ಎಕರೆ ಹಾಕೊಂಡಿರಿ ಹತ್ತಿ, ಮೇಂಟೈನ್ ಮಾಡೋದು ಬಹಳ ಕಷ್ಟ ಅಲ್ಲ ಸರ್? ಈಗ ನಾನು ಮುಖ್ಯವಾಗಿ ಏನು ಹೇಳಂದ್ರೆ ಎಲ್ಲ ರೈತರಲ್ಲಿ ಒಂದು ವಿನಂತಿ ಸರ್. ಯಾಕಂದ್ರೆ ನಾನು ದ್ವಿತೀಯ PUC ಮುಗಿಸಿನಿ ಸರ್. ಈಗ ನಾನು ಬೇರೆ ಕಡೆ ಒಂದು ಕೆಲಸ ಮಾಡ್ಬೇಕಂದ್ರೆ ನನಗೆ 10,000 15,000 ಸಾವಿರ ಸಂಬಳ ಕೊಡ್ತಾರೆ. ಈಗ ನನ್ನ ಪಿತ್ರಾರ್ಜಿತ ಆಸ್ತಿ ಇದೆ ಸರ್ ನಮ್ಗೆ. ಈಗ ನಮ್ಮ ತಂದೆ ಆದಿಯಲ್ಲೇ ನಾವು ಮತ್ತೆ ಮುಂದುವರಿತಾ ಇದೀವಿ ಸರ್. ಅದು ಮುಖ್ಯವಾಗಿ ಯಾಕಂದ್ರೆ ನಾವು ಇನ್ನೊಬ್ಬರ ಹತ್ರ ಕೆಲಸ ಮಾಡೋದಕ್ಕಿಂತ ನಾವು ಒಂದು ಕೃಷಿಯಲ್ಲಿ ಒಂದು ಸಮೃದ್ಧವಾದ ಬೆಳೆ ತಗೊಂಡು ನಾವು ಇಲ್ಲೇ ಒಂದು ಆದಾಯವನ್ನು ತಗೋಬೇಕಂದ್ರೆ ಮುಖ್ಯವಾಗಿ ಅದೇ ಕಾನ್ಸೆಪ್ಟ್ ಸರ್ ನಮ್ದು. ನೋಡ್ರಿ, ಈಗ ಹತ್ತಿ ಬಿಡಿಸೋದ್ನಾಗ ಕಾಳಿಡತ್ನಾಗ ಲೇಬರ್ ಸಮಸ್ಯೆಗಳು ಭಾಳ ಬರ್ತಾವೆ. ಯಾಕಂತಂದ್ರೆ 50 ಎಕರೆ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಹೆಂಗ್ ಮಾಡ್ತೀರಿ ಮತ್ತೆ? ಎಲ್ಲಿಂದ ತರ್ತೀರಿ ಲೇಬರ್ಗಳನ್ನ? ಲೇಬರ್ ಅಂದ್ರೆ ಸರ್ ಎಲ್ಲ ನಮ್ಮೂರಲ್ಲೇ ಸಿಗ್ತಾರೆ ಸರ್. ಬೇರೆ ಹಳ್ಳಿಯಿಂದ ಆಟೋದಲ್ಲಿ ಬರ್ತಾರೆ ಸರ್. ನಮ್ಮ ಒಂದು ಬೇಸ್ ಮ್ಯಾಗ ನಮಗೆ ಒಂದು ಲೇಬರ್ ಸಿಗ್ತಾ ಇದಾರೆ ಸರ್. ಅಂತಂದ್ರೆ ನಿಮ್ದು ಕಾಂಟ್ಯಾಕ್ಟ್ ಮೇಲೆ ನಮ್ದು ಹೆಂಗ ಕಾಂಟ್ಯಾಕ್ಟ್ ಇದೆ ಅದ್ರ ಮುಖಾಂತರ ಲೇಬರ್ ನಮ್ಗೆ ಸಿಗ್ತಾ ಇದಾರೆ ಸರ್. ನೋಡ್ರಿ ಈಗ ಎಕರೆಗೆ ಈಗ ಕೂಲಿಗಳ ಸಮಸ್ಯೆ ಇತ್ತೀಚೆಗೆ ಬಹಳ ಆಗ್ತಾ ಇದೆ. ಯಾಕಂತಂದ್ರೆ ಟೈಮಿಂಗ್ ಬರೋದಿಲ್ಲ, ಬೇಗ ಹೋಗ್ತಾರೆ, ಮತ್ತೆ ಮಾಡುವಂತ ಒಂದು ಕಳೆಯುವಂತ ಸಮಯ ಅದನ್ನು ಕೂಡ ಬಹಳ ಕಡಿಮೆ ಆಗಿದೆ. ಇನ್ನು ಯಂತ್ರೋಪಕರಣಗಳು ಹತ್ತಿಯಲ್ಲಿ ಏನೇನೋ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ತಾವು ಏನ್ ಮಾಡ್ಕೊಂಡಿರಿ ಸರ್? ಈಗ ಮುಖ್ಯವಾಗಿ ಎಲ್ಲ ರೈತರಿಗೆ ಅದೇ ಒಂದು ಮುಖ್ಯ ಕಾರಣ ಸರ್. ಯಾಕಂದ್ರೆ ಈಗ ಒಂದು ಕೂಲಿ ಆಳು ಸರಿಸುಮಾರು ಏನಂದ್ರೆ 300 ರೂಪಾಯಿ ಕೂಲಿ ಹೆಣ್ಣು ಮಕ್ಳಿಗೆ ಕೂಲಿ ಇದೆ ಸರ್. ಪ್ರತಿ 1 kg ತಗೋಬೇಕಂದ್ರೆ 10ರಿಂದ 12 ರೂಪಾಯಿ ಇದೆ ಸರ್. ಹೀಗಾಗಿ ರೈತಗೆ ಮುಖ್ಯವಾಗಿ ಆದಾಯ ಕಡಿಮೆ ಆಗ್ತಾ ಇದೆ ಸರ್. ಈ ಆದಾಯನ ದುಗ್ಗುಣಗಿಸ್ಬೇಕಂದ್ರೆ ಒಂದು ಯಂತ್ರೋಪಕರಣ ಮುಖ್ಯವಾದ ಪಾತ್ರ ವಹಿಸ್ತದೆ ಸರ್. ಈಗ ಹತ್ತಿಯಲ್ಲಿ ಮುಖ್ಯವಾಗಿ ಖರ್ಚು ಬರೋದೇ ಬಿಡಿಸೋಕೆ ಮತ್ತೆ ಕಾಳು ಇಡ್ಲಿಕ್ಕೆ. ಈಗ ಬಿಡಿಸೋದು ಒಂದು ಸಮಸ್ಯೆಯನ್ನ ನಿಗಿಸ್ಲಿಕ್ಕೆ ಏನಾದ್ರು ಯಂತ್ರೋಪಕರಣಗಳು ಬಂದು ಅನುಕೂಲ ಆಗುತ್ತೆ ನೋಡ್ರಿ? ಬಹಳ ಅನುಕೂಲ ಆಗುತ್ತೆ ಸರ್. ಇದರ ಬಗ್ಗೆ ಕೃಷಿ ಸಂಶೋಧನೆ ಘಟಕ ಹಾಗೂ ರೈತರು ಮತ್ತೆ ಸರ್ಕಾರದಿಂದ ಹಾಗೂ ಎಲ್ಲ ವಿಜ್ಞಾನಿಗಳ ಪರವಾಗಿ ಮತ್ತು ನಾವು ಎಲ್ಲ ರೈತರ ಮನವಿಯಿಂದ ನಾನೊಂದು ಮನವಿ ಮಾಡ್ತಾ ಇದ್ದೀನಿ ಸರ್. ಈ ಒಂದು ಯಂತ್ರೋಪಕರಣ ಬಂದರೆ ರೈತರಿಗೆ ಒಂದು ಬೆನ್ನೆಲುಬಾಗಿ ಮುಂದೆ ಹೋಗ್ತಾನೆ ಸರ್. ತಮ್ಮದು ಇಷ್ಟು ಇಳುವರಿ ಬರ್ತಾ ಇದೆ. ತಾವು ಹತ್ತಿಯನ್ನ ಸುಮಾರು 7-8-10 ವರ್ಷಗಳ ಒಂದು ಮಾಡ್ತಾ ಇದ್ದೀರಿ ತಮ್ಮ ಭೂಮಿಯಲ್ಲಿ. ಯಾಕಂತಂದ್ರೆ ಮಟಮಾರಿ ಭಾಗ ಅಲ್ಲೆಲ್ಲ ಚಲೋ ಕರಿ ಭೂಮಿ. ಈಗ ನಮ್ಮ ರಾಯಚೂರು ಜಿಲ್ಲೆ ಸರ್ ಮಟಮಾರಿ ಅಥವಾ ಮಟಮಾರಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಮುಖ್ಯವಾಗಿ ಹತ್ತಿಗೆ ಒಂದು ಹೊಂದಿಕೊಳ್ಳುವ ಭೂಮಿಯಾಗಿದೆ ಸರ್. ಯಾಕಂದ್ರೆ ನಮ್ಮಲ್ಲಿ ಕಪ್ಪು ಭೂಮಿ ಸರ್. ಈಗ ಹತ್ತಿಗೆ ಬೇಕಾಗಿರೋದು ಕಪ್ಪು ಭೂಮಿ ಸರ್. ಈ ಒಂದು ಕಪ್ಪು ಭೂಮಿಯಲ್ಲಿ ಬೀಜ ನಾವು ಬಿತ್ತನೆ ಮಾಡೋದ್ರಿಂದ ಒಳ್ಳೆ ಫಸಲು ನಾವು ನೋಡ್ತಾ ಇದೀವಿ ಸರ್. ಈಗ ಎಷ್ಟು ಇಳುವರಿ ಬರ್ತಾ ಇದೆ ತಮ್ಮದು? ಈಗ ನಾವು 2010-11ರಿಂದ ಸ್ಟಾರ್ಟ್ ಮಾಡಿದೀವಿ ಸರ್ ಒಂದು ಹತ್ತಿ ಪ್ರಯೋಗ ಮಾಡಿ. ಈಗ ಸರ್ ಈ ವರ್ಷ ಸರ್ ಎಕರೆಗೆ 15ರಿಂದ 20 ಕ್ವಿಂಟಲ್ ಬಂದಿದೆ ಸರ್. ಅಂದ್ರೆ ತಮ್ಮದು ಮಳೆ ಆಶ್ರಿತ? ಮಳೆ ಆಶ್ರಿತ ಸರ್. ಕೊನೆ ಭಾಗದಲ್ಲಿ ಏನಾದ್ರು ನೀರು ಬಿಡ್ಲಿಕ್ಕೆ ಅವಶ್ಯಕತೆ ಅಥವಾ ಅನುಕೂಲತೆ ಇಲ್ವಾ ನಿಮ್ದು? ಇದೆ ಸರ್. ಒಂದು ನಮ್ಮ ಮಟಮಾರಿಯಲ್ಲಿ ಒಂದು 10-15% ನೀರಾವರಿ ಇದೆ ಸರ್. ಅಂದ್ರೆ ಕೊನೆ ಭಾಗದ ಕಾಲುವೆ ನಿಮ್ಮಲ್ಲಿ ಬರ್ತದೆ? ತುಂಗಭದ್ರ ನಮ್ದು ಎಡದಂಡೆ ಸರ್. ಹೌದು, ಎಡದಂಡೆ ನಮಗೆ ನೀರು ಬರುತ್ತೆ ಸರ್. ಇನ್ನು 10 ಎಕರೆ ತಾವು ಬೇರೆಯವ್ರು ಹಾಕೊಂಡಿವಿ ಅಂತ ಹೇಳಿದ್ರಿ. ಯಾಕ್ರಿ ಅಷ್ಟು ತಮ್ಗೆ ಆಸೆನ ಕೃಷಿ ಮಾಡಬೇಕು ಮತ್ತೇನಾದ್ರು ಬೆಳೆಸಬೇಕು ಅಂತಂದ್ರೆ? ಕೆಲವೊಬ್ರು 1 ಎಕರೆ ಮೇಂಟೈನ್ ಮಾಡೋದೇ ಬಹಳ ಕಷ್ಟ. ತಾವು 40 ಎಕರೆ ಇಟ್ಕೊಂಡು ಮತ್ತೆ 10 ಎಕರೆ ಲೀಸಿಗೆ ಹಾಕೊಂಡಿರಿ. ಹೆಂಗ ನೀವು ಮೇಂಟೈನ್ ಮಾಡ್ತೀರಂತ?
ಸರ್ ಇನ್ನೊಂದು ನಮ್ಗೆ ಮುಖ್ಯವಾದದ್ದು ನಮಗೆ ಇದೊಂದು ಚಾಲೆಂಜ್ ಸರ್. ಯಾಕಂದ್ರೆ ಕೃಷಿ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಸರ್. ಯಾಕಂದ್ರೆ ಈಗ ನಾವು ಆಲ್ರೆಡಿ 40 ಎಕರೆ ಮಾಡ್ತಾ ಇದೀವಿ ಸರ್. ನಮ್ಗೆ 10 ಎಕರೆ ಮಾಡಿದ್ರಿಂದ ಏನು ಅಡ್ಡಿ ಆಗಲ್ಲ ಸರ್. ಯಾಕಂದ್ರೆ ನಮಗೆ ಒಂದು ಕೂಲಿ ಕಾರ್ಮಿಕರ ನಮ್ಮ ಕೈಗೆ ಇರ್ತಾರೆ ಸರ್, ನಮ್ಮ ಟ್ರ್ಯಾಕ್ಟರ್ ಇದೆ ಸರ್, ಎಲ್ಲ ರೀತಿಯಿಂದ ಸವಲತ್ತುಗಳು ನಮ್ಗೆ ಇರೋ ಕಾರಣನೇ ಮತ್ತೆ 10 ಎಕರೆ ನಾವು ಒಂದು ಲೀಸಿಂಗ್ ಮಾಡ್ತಾ ಇದೀವಿ ಸರ್. ನಿಮ್ದು ಟ್ರ್ಯಾಕ್ಟರ್ ಇದಾವ? ಟ್ರ್ಯಾಕ್ಟರ್ ಇದೆ ಸರ್. ಎಷ್ಟು ಟ್ರ್ಯಾಕ್ಟರ್? ಒಂದು ಟ್ರ್ಯಾಕ್ಟರ್ ಇದೆ ಸರ್. ಟ್ರ್ಯಾಕ್ಟರ್ ಮೂಲಕನೇ ಬಹಳಷ್ಟು ಕೆಲಸಗಳು ನಡೀತವೆ. ನಡೀತೇವೆ ಸರ್. ಟ್ರ್ಯಾಕ್ಟರೇ ಮೇನ್ ಸರ್, ನಮಗೆ ಮೇನ್ ಬೇಕು ಸರ್. ಯಾಕಂದ್ರೆ ಇವತ್ತು 10 ಜನ ಮಾಡೋಂಥ ಕೂಲಿ ಕಾರ್ಮಿಕ ಮಾಡೋಂಥ ಕೆಲಸ 1 ಗಂಟೆಯಲ್ಲಿ ಟ್ರ್ಯಾಕ್ಟರ್ ಮಾಡುತ್ತೆ ಸರ್. ದೊಡ್ಡ ಮಡಿಗೆ ಆಗಿರ್ಬೋದು, ಹೊರಗದಾಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಕಾಲ ಕಾರ್ಮಿಕರನ್ನ ಕರ್ಕೊಂಡು ಹೋಗೋದಾಯ್ತು, ಮಾಲ್ ಎತ್ಕೊಂಡ್ ಬರೋದಾಯ್ತು, ಎಲ್ಲ ರೀತಿಯಿಂದ ಟ್ರ್ಯಾಕ್ಟರ್ ಇಲ್ಲ ಅಂದ್ರೆ ಏನ್ ಕೆಲಸನೇ ಆಗಲ್ಲ ಸರ್. ಆಗೋದಿಲ್ಲ. ದೊಡ್ಡ ರೈತರಿಗೆ ಟ್ರ್ಯಾಕ್ಟರ್ ಬೇಕು ಸರ್. ಸಣ್ಣ ರೈತರಿಗೆ ಬೇಕು ಸರ್, ದೊಡ್ಡ ರೈತರಿಗೆ ಬೇಕು ಸರ್. ಯಾಕಂದ್ರೆ ಅನುಕೂಲ ಸರ್. ಮೊದ್ಲಿಗೆ ನೋಡ್ರಿ, ಬಿಸಿಲುಗೆಲ್ಲ ಬಂತು, ಮಾಗಿ ಉಳುಮೆ ಮಾಡಬೇಕು, 2 ಮಡಿಕೆ 3 ಮಡಿಕೆ ಮಳೆ ಬಂತಪ್ಪ ಅಂತ ಬೇಕು, ಟ್ರ್ಯಾಕ್ಟರ್ ಬೇಕು. ಟ್ರ್ಯಾಕ್ಟರ್ ಬೇಕು ಸರ್. ಸ್ವಂತ ಖರೀದಿ ಮಾಡಿದ್ರೆ ಹೊಸದ? ಹೊಸದ್ ಸರ್. ಎಷ್ಟು ವರ್ಷ ಆಯ್ತು ಖರೀದಿ? ಸರ್ ನಾವು ನಮ್ಮ ತಂದೆಯವರು 1978 ನಮ್ಮ ಗಾಡಿ ಇತ್ತು ಸರ್. 1978 ನಿಮ್ಮ ಟ್ರ್ಯಾಕ್ಟರ್ ಇತ್ತು? ಟ್ರ್ಯಾಕ್ಟರ್ ಸರ್. ಅವಾಗಿನಿಂದನೇ ನಮ್ಮಲ್ಲಿ 78ರಿಂದಾನೇ ಫಸ್ಟ್ ಟ್ರ್ಯಾಕ್ಟರ್ ತೊಗೊಂಡಿದ್ವಿ ಸರ್. ಅಲ್ಲಿಂದ ನಮ್ಮ ತಂದೆಯವರು ಮುಂದುವರ್ಷ ಬಂದ್ರು ಸರ್. ಅದರಿಂದ ನಾವು ಮತ್ತೆ ನಮ್ಮ ಕೈ ಮೇಲೆ ಈಗ 2 ಟ್ರ್ಯಾಕ್ಟರ್ ನಾವು ಚೇಂಜ್ ಮಾಡಿದ್ವಿ ಸರ್. ಅಂದ್ರೆ ಎಲ್ಲ ಮೇಂಟೆನೆನ್ಸ್ ನೀವು ಮಾಡ್ತೀರಾ ಟ್ರ್ಯಾಕ್ಟರ್ ಇದು? ಈಗ ಮುಖ್ಯವಾಗಿ ಸರ್ ಟ್ರ್ಯಾಕ್ಟರ್ ಅಂದ್ರೆ ಏನ್ ಸರ್, ಒಬ್ಬ ರೈತಗ ಒಂದು ಶಕ್ತಿ ಸರ್. ಹೌದು, ಟ್ರ್ಯಾಕ್ಟರ್ ಅಂದ್ರೆ ಒಂದು ಶಕ್ತಿ ಸರ್. ಒಂದು ಟ್ರ್ಯಾಕ್ಟರ್ ಚೆನ್ನಾಗಿ ನಾವು ಮನುಷ್ಯ ಯಾವ ರೀತಿ ಆರೋಗ್ಯವಾಗಿರ್ತಾನೆ ಅದ್ರನ್ನು ನಾವು ಆರೋಗ್ಯವಾಗಿ ನೋಡ್ಕೋಬೇಕಾಗುತ್ತೆ ಸರ್. ಅದ್ರ ಪ್ರತಿ ಮೇಂಟೆನೆನ್ಸ್ ಆಗಲಿ ಬೇಕು ಸರ್ ದುಡ್ಡು. ಈಗ ಇವತ್ತಿನ ದಿನದಲ್ಲಿ ನಾವು ಬೇರೆ ಬೆಳೆಗೆ ಹೋದ್ರೆ ನಾವು ರೈತ ಲಾಸ್ ಆಗ್ತಾ ಇದ್ದಾನೆ ಸರ್. ತೊಗರಿ ಹಾಕಿ ಪ್ರಯೋಗ ಮಾಡಿ ನೋಡಿದ್ರೆ ಹೇಗೆ ಸರ್? ತೊಗರಿ ಪ್ರಯೋಗ ಮಾಡಿದೀವಿ ಸರ್. ನಮ್ಗೆ 5 ರಿಂದ 6 ಕ್ವಿಂಟಲ್ ಬಂದಿವಿ ಸರ್ ಪ್ರತಿ ಎಕರೆಗೆ ಸರ್. ಅದು ನಮ್ಮ ಭೂಮಿಗೆ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಆಗ್ತದೆ ಸರ್. ಯಾಕಂದ್ರೆ ನಾವು ರಾಯಚೂರು ಜಿಲ್ಲೆ ಸರ್, ಈ ಕಡೆ ಮುಂಗಾರಿಗೆ ಇದೀವಿ ಸರ್, ಈ ಕಡೆ ಹಿಂಗಾರು ಬೆಳೆಗಿದೀವಿ ಸರ್. 2 ಮಧ್ಯದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಇರೋದ್ರಿಂದ ನಮ್ಗೆ 2 ಮಧ್ಯದಲ್ಲಿ ಅಂತರದ ಒಂದು ಬೆಳೆನೇ ನಾವು ಆಯ್ಕೆ ಮಾಡ್ತಾ ಇದೀವಿ ಸರ್. ಅಂತ ಸ್ವಲ್ಪ ಮಳೆ ಕೈ ಕೊಡ್ತಪ್ಪ ಅಂತಂದ್ರೆ ತೊಗರಿ ಒಣಗೋಗ್ತದೆ ಸರ್. ಯಾಕಂದ್ರೆ ಮುಂಗಾರು ಮಳೆ ಆಗಿ ಹಿಂಗಾರು ಮಳೆ ಬರಲ್ಲ ಅಂದ್ರೆ ನಾವು ತೊಗರಿ ಯಾಕಂದ್ರೆ ಬಹಳ ದಿನ ಕಾಯ್ಬೇಕಾಗುತ್ತೆ ಸರ್. ಈಗ ಹತ್ತಿ ಇಲ್ಲ ಸರ್, ಹಂಗಿಲ್ಲ ಸರ್. ಯಾಕಂದ್ರೆ ಬೀಜ ಬಿತ್ತೀವಿ ಅಂದ್ರೆ ಈಗ ಒಂದು 40-50 ದಿನ ಕಳೆದ್ರೆ ಸರ್ ಪ್ರತಿ ಒಂದು ಮಳೆಗೆ 2 ರಿಂದ 3 ಕ್ವಿಂಟಲ್ ನಮ್ಮ ಕೈಗೆ ಬರುತ್ತೆ ಸರ್. ಬರ್ತದೆ. ಏನು ಇಲ್ಲಪ್ಪ ಅಂತಂದ್ರೆ ಕೂಡ ಹಾಕಿದ ಬಂಡವಾಳನೂ ಕೂಡ ಬರ್ತದೆ. 2 ಕ್ವಿಂಟಲ್ ಅಂದ್ರೆ ನಿಮ್ಗೆ ಬರಲ್ಲ ಸರ್. ಜೊತೆಗೆ ತಾವು ಮೆಣಸಿನಕಾಯಿನೂ ಹಾಕಿ ನೋಡಿದ್ವಿ ಅಂತ ಹೇಳಿದ್ರಿ. ಮೆಣಸಿನಕಾಯಿ ಹಾಕಿದೀವಿ ಸರ್. ಇವತ್ತಿನ ದಿವಸದಲ್ಲಿ ಮೆಣಸಿನಕಾಯಿ ದೊಡ್ಡ ಒಂದು ನಷ್ಟದ ಹಾದಿಯೇ ಹಿಡಿದು ಬಿಟ್ಟಿದೆ ಸರ್. ಯಾಕಂದ್ರೆ ಹೋದ ವರ್ಷ 22,000 ರೂಪಾಯಿ ಪರ್ ಕ್ವಿಂಟಲ್ ಇತ್ತು ಸರ್. ಇವತ್ತಿನ ಒಂದು ಮಾರ್ಕೆಟ್ ದರ ನೋಡಿದ್ರೆ 10 ರಿಂದ 12,000 ರೂಪಾಯಿ ಮಾರ್ಕೆಟ್ ದರ ಆಗ್ತಾ ಇದೆ ಸರ್. ಯಾಕಂದ್ರೆ ರೈತಗೆ ಒಂದು ದೊಡ್ಡ ನಷ್ಟನೇ ಸರ್ ಇದು. ಹಂಗಾಗಿ ಸ್ವಲ್ಪ ಯಾಕಂದ್ರೆ ಈಗ ಖರ್ಚು ಸ್ವಲ್ಪ ಹತ್ತಿಗೆ ಕಡಿಮೆ ಸರ್. ಮೆಣಸಿನಕಾಯಿ ಅಂದ್ರೆ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಸರ್. ಇನ್ನೊಂದು ಮುಖ್ಯವಾಗಿ ನಮ್ಗೆ ನೀರಿನ ಕೊರತೆ ಸರ್. ಯಾಕಂದ್ರೆ ನಾವು ತೇಲಂಡ್ ರೈತರಲ್ಲ ಸರ್, ಹಂಗಾಗಿ ನಮ್ಗೆ ನೀರಿನ ಕೊರತೆ ಇರೋದ್ರಿಂದ ಅದನ್ನ ಸ್ವಲ್ಪ ಹಿಂದಕ್ಕೆ ಮಾಡ್ತಾ ಇದೀವಿ ಸರ್. ನೋಡ್ರಿ, ಈಗ ಯಾಕಂತಂದ್ರೆ ಈಗ ಹತ್ತಿ ಬಿತ್ತಿದ ಮೇಲೆ 1 ತಿಂಗಳ 1.5 ತಿಂಗಳ ತನಕ ನಮ್ಗೆ ಯಾವುದೇ ಒಂದು ಸ್ಪ್ರೇ ಅವಶ್ಯಕತೆ ಇರೋದಿಲ್ಲ. ಅದೇ ತಾವು ಮೆಣಸಿನಕಾಯಿ ಹಾಕ್ಬಿಟ್ರಪ್ಪ ಅಂತಂದ್ರೆ ಒಂದು 15 ದಿವಸಕ್ಕೆ ನಾವು ಸ್ಪ್ರೇ ಮಾಡ್ಬೇಕಾಗ್ತದೆ. ಅದು ಕರೆಕ್ಟ್ ಸರ್. ಇನ್ನೊಂದು ಹತ್ತಿ ಬಿತ್ತನೆ ಮಾಡಿವಿ ಅಂದ್ರೆ 40 ದಿನ ತನಕ ಯಾವುದೇ ರೀತಿಯಿಂದ ಕ್ರಿಮಿನಾಶಕ ಸಿಂಪಡಣೆ ಮಾಡೋದಿಲ್ಲ ಸರ್. ಯಾಕಂದ್ರೆ 40 ದಿನ ಆದ್ಮೇಲೆ ನಾವು ಮತ್ತೆ ಸಿಂಪಡಣೆ 2-3 ಗೊಬ್ಬರ ಕೊಟ್ಬಿಟ್ರೆ ಆಗುತ್ತೆ. ಮಳೆ ಬಾಲ ಬಂದಾಗ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ರೆ ಆಗೋಯ್ತು ಹೊತ್ತಿಗೆ. ಹತ್ತಿ 2 ಗೊಬ್ಬರ ಹಾಕಿಬಿಟ್ರೆ ಸರ್ ಅದು ಖರ್ಚು ಕಡಿಮೆ ಸರ್. ಬಟ್ ಇವತ್ತಿನ ದಿನದಲ್ಲಿ ಖರ್ಚು ಹೆಚ್ಚಾಗ್ತಿದೆ ಸರ್. ಹೌದು. ಎಷ್ಟು ಬಂತು ಇಳುವರಿ 2 ಹೊಲ ಸೇರಿ ತಮ್ದು? ಸರ್ ಈಗ ನಮ್ದು ಪ್ರತಿ ಒಂದು ಎಕರೆಗೆ ಎವರೇಜ್ ಸರ್ 15 ರಿಂದ 16 ಕ್ವಿಂಟಲ್ ಎವರೇಜ್ ಬಂದಿದೆ ಸರ್. ಪ್ರತಿ ಕೆಲವು ಸಣ್ಣ ರೈತರದ್ದು 20 ಕ್ವಿಂಟಲ್ ಬಂದಿದೆ ಸರ್. ನಂದೇ ಒಂದು 10 ಎಕರೆಯಲ್ಲಿ 20 ಕ್ವಿಂಟಲ್ ಬಂದಿದೆ ಸರ್. ಯಾಕಂದ್ರೆ ಸ್ವಲ್ಪ ಒಂದು ದಿನ ಹಿಂದೆ ಮುಂದೆ ನಾವು ಬಿತ್ತನೆ ಮಾಡೋದ್ರಿಂದ ಸ್ವಲ್ಪ ವ್ಯತ್ಯಾಸ ಬಂದಿದೆ ಸರ್. ಏನ್ ಹೋಯ್ತು ತುಂಬ ರೇಟು ಹತ್ತಿಗೆ? ಸರ್ ಇನ್ನ ನಾನು ಮಾರಾಟ ಮಾಡಿಲ್ಲ ಸರ್. ಇನ್ನ ಇಟ್ಕೊಂಡಿದ್ದೀರಿ? ಹೆಂಗೆ? ನಾನು ಒಂದ್ ಸ್ವಲ್ಪ ಇಟ್ಕೊಂಡಿದ್ದೀನಿ ಸರ್, ಅರ್ಧ ಕೊಟ್ಟಿದ್ದೀನಿ ಸರ್. ಇವತ್ತಿನ ದರ 8,800 ರೂಪಾಯಿ ಇದೆ ಸರ್. ಈಗ ಒಂದು ತಿಂಗಳ ಹಿಂದ್ಗಡೆ 7,500 ರೂಪಾಯಿ ಮಾರಾಟ ಎಲ್ಲ ರೈತರು ಮಾರಾಟ ಮಾಡ್ಯಾರ ಸರ್. ಸ್ಟಾಕ್ ಇಟ್ಕೊಂಡಿದ್ದಕ್ಕೆ 1 ವರ್ಷ 1,000 ರೂಪಾಯಿ ಏರಿದೆ ನಿಮಗೆ? ನನಗೆ ಈಗ ಪ್ರತಿ 1 ಕ್ವಿಂಟಲ್ಗೆ 300 ರಿಂದ 400 ರೂಪಾಯಿ ನಮ್ಗೆ ಆದಾಯ ಸರ್. ಅದೇ ಅಂದ್ರೆ ಗೋಡನ್ ಸ್ವಂತ ಇದೆಯಾ ಹೇಗೆ? ಏನಾದ್ರು ಗೋಡನ್ ಇದೆ ಸರ್, ಸ್ವಲ್ಪ ಪ್ರಮಾಣದ ಇಲ್ಲ ಸರ್. ಅದನ್ನ ಹೊರಗಡೆ ಇಟ್ಟಿದ್ವಿ ಸರ್. ಹೊರಗಡೆ ಇಟ್ಟಿದ್ದೀರಿ? ಬಾಡಿಗೆ ಇಟ್ಟಿದ್ದೀರಿ? ಸರ್ ಮನೆ ಪಕ್ಕದಲ್ಲಿ ಇಟ್ಟಿದ್ವಿ ಸರ್. ತಮ್ದೇನಾ ಅದು? ನಮ್ದೇ ಸರ್. ಅಂದ್ರೆ ಇನ್ನೊಂದು 500 ಸಿಕ್ತಪ್ಪ ಅಂತಂದ್ರೆ ಮಾರ್ತೀರಿ? ಈಗ ಕೊಡಕ್ಕೆ ರೆಡಿ ಆಗಿವಿ ಸರ್. ಯಾಕಂದ್ರೆ ಮಳೆ ಆಲ್ರೆಡಿ ಈಗ ಮುಂಗಾರು ನಮ್ಗೆ ಸ್ಟಾರ್ಟ್ ಆಗ್ತದೆ ಸರ್ ಮೇಯಲ್ಲಿ. ಈಗ ಈ ಬಿಸಿಲು ಮತ್ತೆ ಮಳೆ ಅಬ್ಬರ ಬಾಳ ಇದೆ ಸರ್ ಈಗ. ಅದರಿಂದ ಈಗ ಕೊಡ ಒಂದು ಮುನ್ಸೂಚನೆ ಇದೆ ಸರ್ ನಮ್ಗೆ. ನೋಡ್ರಿ ಈಗ ತಮ್ಮದು ವಿದ್ಯಾವಂತರು ತಾವು, ಸಾಕಷ್ಟು ಮಾಹಿತಿ ಇದೆ. ಯಾಕಂತಂದ್ರೆ ಯಾವ ಟೈಮ್ನಲ್ಲಿ ಹತ್ತಿ ಇಡಬೇಕು, ಯಾವ ಟೈಮ್ನಲ್ಲಿ ಎಣ್ಣೆ ಹೊಡಿಬೇಕು ಅನ್ನೋದು ಇದೆ. ಈಗ ಹತ್ತಿ ಚಲೋತ್ನಾಗಿ ಇಳುವರಿ ಬರ್ಬೇಕಪ್ಪ ಅಂತಂದ್ರೆ ಯಾವ ಟೈಮ್ನಾಗ ಕಾಳು ಇಡ್ಬೇಕಂತ ತಮ್ಮದು ವಿಚಾರ ಸರ್? ಈಗ ನಾವು ಮುಖ್ಯ ಒಂದು ಏನಂದ್ರೆ ಸರ್, ಈಗ ರಾಯಚೂರು ಜಿಲ್ಲೆ ಹೆಸರುವಾಸಿ ಹತ್ತಿಗೆ ಸರ್. ಹೌದು, ಹತ್ತಿಯ ನಾಡು ಒಂದೇ ನಮ್ಗೆ ಬಿರಿದೆ ಸರ್ ನಮ್ಮ ರಾಯಚೂರು ಜಿಲ್ಲೆಗೆ. ಅದರಲ್ಲಿ ಮುಖ್ಯವಾಗಿ ಮಟಮಾರಿ ಗ್ರಾಮ ಪಕ್ಕ ಎಲ್ಲ ಊರುಗಳು ಹತ್ತಿಯ ನಾಡು ಆಗಿ ಇವತ್ತಿನ ಹೆಸರುವಾಸಿ ಇದೆ ಸರ್. ಈಗ ನಾವು ಪ್ರತಿ ಏನ್ ಮಾಡ್ತೀವಿ ಸರ್, ಜೂನು
ಜೂನ್ 10ರಿಂದ ಜೂನ್ 25 ಒಳಗೆ ಜೂನ್ ತಿಂಗಳು ಸರ್ ನಾವು ಹತ್ತಿ ಬಿತ್ತನೆ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಸರ್. ಅಂದ್ರೆ ಒಳ್ಳೆ ಟೈಮ್ ಅದು. ಒಳ್ಳೆ ಟೈಮ್ ಸರ್. ಲೇಟ್ ಆಗಿ ಹೋದ್ರೆ ನಮಗೆ ಮತ್ತೆ ಈಗ ಗುಲಾಬಿ ಕಾಯಿ ಕೊರಕ ಕೆಂಪು ಹುಳ ಬಂದ್ಬಿಡ್ತಾವೆ ಸರ್. ಈಗ ಯಾಕಂದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡೀವಿ ಸರ್. ಈಗ ಯಾಕಂದ್ರೆ ಈಗ ಸರ್ ಈಗ ನಮ್ಮಲ್ಲಿ ಸರ್ ಈಗ ಒಂದು ಸ್ವಂತ ಭೂಮಿ ಇಲ್ಲ ಅಂದ್ರೆ ಸರ್ 1 ಎಕರೆಗೆ 25,000 ರೂಪಾಯಿ ಲೀಸ್ ಇದೆ ಸರ್. ಈಗ 1 ಎಕರೆಗೆ ನಾವು 25,000 ಕೊಟ್ಟುನೆ ನಾವು ಹೊಲದಾಗ ಬರ್ಬೇಕು ಸರ್. ಬೀಜ ಬಿತ್ತನೆ 25,000 ರೂಪಾಯಿ 1 ಎಕರೆಗೆ ಕೊಡ್ಬೇಕು ನಾವು ಸರ್. ಅದು 1 ಎಕರೆಗೆ 25,000 ಕೊಟ್ಟೆನೆ ನಾವು ಬೀಜ ಸರ್. ಬಾಳ ಅಂತ ಏನಿಲ್ಲ ಸರ್, ಇವತ್ತಿನ ಮತ್ತೆ ಹಂಗಿದೆ ಸರ್ ವಾತಾವರಣ ಸರ್. ಏನು ಮಾಡಕ್ಕಿಲ್ಲ, ಕಾಂಪಿಟೇಷನ್ ಇದೆ ಸರ್, ಏನು ಮಾಡಕ್ ಆಗಲ್ಲ ಸರ್. ಈಗ 25,000 ರೂಪಾಯಿ ಲೀಸಿಗೆ ಆಯ್ತು, ಮತ್ತೆ ಗೊಬ್ಬರ ಬೀಜ ಎಣ್ಣೆ ಅದು ಇದು ಕೊನೆವರೆಗೂ ನಾವು ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಸರ್. 25,000 ರೂಪಾಯಿ ಲೀಸಿಗೆ ಮತ್ತೊಂದು 25,000 ರೂಪಾಯಿ ಖರ್ಚು ಬರ್ಬೋದಾ ಸರ್? 35,000 ಬರುತ್ತೆ ಸರ್. 35 ಒಂದು 25 ಒಂದು 60,000 ಆಯ್ತು. ಓವರಾಲ್ ಆಗಿ 60ರಿಂದ 70,000 ಬರುತ್ತೆ ಸರ್ 1 ಎಕರೆಗೆ ಸರ್. 1 ಎಕರೆಗೆ 65ರಿಂದ 70,000 ಬರುತ್ತೆ ಸರ್. ಅಂದ್ರೆ ಸರಾಸರಿ ನಮಗೊಂದು 10-12 ಕ್ವಿಂಟಲ್ ಇಳುವರಿ ಬರಲೇಬೇಕು. 10 ಕ್ವಿಂಟಲ್ ಬಂದ್ರೆ ಅಲ್ಲಿಗೆ ಸರ್ ನಾವು ಮಾಡಿರೋ ಎಲ್ಲ DAP 1400 ಇವತ್ತು 1700 ಅಂತ ಹೇಳ್ತಾ ಇದಾರೆ ಸರ್. ಕ್ರಿಮಿನಾಶಕಗಳು ಅಂದ್ರೆ 1% ಜಾಸ್ತಿ ಆಗಿದೆ ಸರ್. ಪ್ರತಿ 1 ಕೆಜಿಗೆ ಒಂದು 5-6 ವರ್ಷ ಹಿಂದ್ಗಡೆ ನೋಡಿದ್ರೆ 1 ಕೆಜಿಗೆ 5 ರೂಪಾಯಿ ಕೊಟ್ಟಿವಿ ಸರ್. ಇವತ್ತಿಂದ 12 ರೂಪಾಯಿ ಕೊಡ್ತಾ ಇದೀವಿ ಸರ್ 1 ಕೆಜಿ ಬಿಡಿಸಕ್ಕೆ ಸರ್. ಈಗ ಡಬಲ್ ಆಗಿದೆ ಸರ್. 5 6 + 2 12 ಆಗಿದೆ ಸರ್. ಈಗ ಹೌದು, ಡಬಲ್ ಆಯ್ತು ಸರ್. 12 ಆಯ್ತು ಸರ್. ಈಗ ಮತ್ತೆ ಅವರನ್ನ ಕರ್ಕೊಂಡ್ಬಂದು ಅವ್ರಿಗೆ ಹಾಲ್ಟ್ ಹಾಕ್ಸ್ಬೇಕು, ನೀರಿನ ವ್ಯವಸ್ಥೆ ಅವೆಲ್ಲ, ಕೂಲಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಎಲ್ಲ ಸರ್, ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ರೇನೆ ಕೃಷಿ ಸರ್. ಹೌದು. ಏನ್ ಹೇಳಕ್ ಕಷ್ಟಪಡ್ತೀರಿ ನೋಡ್ರಿ. ಕೆಲವೊಂದ್ ಕಡೆ ರೈತ ಬಾಂಧವರು 2 ಎಕರೆ 3 ಎಕರೆ ಇದ್ರೂ ಕೂಡ ಅದನ್ನ ಮಾಡ್ಲಾರ್ದಂಗೆ ಇಲ್ರಿ ಲಾಸ್ ಇದೆ ಕೃಷಿಯಲ್ಲಿ, ಮತ್ತೆ ಗೋವಾ ಮಹಾರಾಷ್ಟ್ರ ದುಡ್ಡಕ್ಕೆ ಹೋಗ್ಬಿಡ್ತಾರೆ. ಇಲ್ಲ ಸಾಕು, ಈ ಮೇಲೆ ಲಾಭ ಇಲ್ಲ ಅಂತ ಅಂದ್ಬಿಟ್ಟು. ನೋಡ್ರಿ, ತಾವೊಬ್ಬ ಯುವಕರದಿರಿ, ಮಾದರಿ ತಾವು. 50 ಎಕರೆ ಭೂಮಿಯನ್ನ ನಿರ್ವಹಣೆ ಮಾಡೋದು ಸವಾಲಿನ ಕೆಲಸ, ಬಹಳಷ್ಟು ಕಷ್ಟದ ಕೆಲಸ. ಹೆಂಗ ಅದನ್ನ ಚಾಲೆಂಜ್ ಆಗಿ ತಗೋಬೇಕ್ರಿ ಕೃಷಿಗಿನ? ಸರ್, ಚಾಲೆಂಜ್ಗಿನ ನಮ್ಗೆ ಮುಖ್ಯವಾದ ಒಂದು ಕಸುಬೆ ನಮ್ ಕೃಷಿ ಸರ್. ಕೃಷಿ ಬಿಟ್ರೆ ನಮ್ಗೆ ಬೇರೆ ಒಂದು ದಾರಿ ಇಲ್ಲ ಸರ್. ಮತ್ತೆ ನಾವು ಕೃಷಿಯಲ್ಲೇ ಉಳ್ಕೊಂಡ್ಬಿಟ್ಟಿವಿ ಸರ್. ಅನಿವಾರ್ಯವಾಗಿ ಮಾಡ್ಬೇಕು. ಎಲ್ಲರೂ ಬಿಟ್ಟು ಹೋದ್ರೆ ಕೃಷಿ ಮಾಡೋರು ಯಾರು ಸರ್? ಈಗ ಇವತ್ತಿನ ಎಲ್ಲರೂ ಇಂಜಿನಿಯರ್ ಅಂತಾರೆ ಸರ್, ಡಾಕ್ಟರ್ ಅಂತಾರ, ಎಲ್ಲಾ ರೀತಿಯಿಂದ ಎಲ್ಲರೂ ಅಂತಾರೆ ಸರ್. ಆದ್ರೆ ಎಲ್ಲರೂ ಹಿಂಗೆ ಅನ್ಕೊಂಡ್ ಹೋದ್ರೆ ಕೃಷಿ ಮಾಡೋರು ಯಾರು ಬೇಕು ಸರ್? ಕೃಷಿಯಲ್ಲಿ ಬೇಕು, ಯುವಕರು ಬರ್ಬೇಕು ಕೃಷಿಗೆ. ಯುವಕರು ಸರ್, ಆದಾಯ ಇಲ್ಲಾರ್ದಕ್ಕೆ ಕೃಷಿ ಹಿಂದೆ ಉಳಿದಿದೆ ಸರ್. ಆದಾಯ ಇದ್ರೆ ಯಾರು ಬೇರೆ ಕಡೆ ಹೋಗಲ್ಲ ಸರ್. ಎಲ್ಲರೂ ಕೃಷಿಯನ್ನೇ ಮಾಡ್ತಿದ್ರು ಸರ್. 1 ವರ್ಷ ಲಾಭ ಆಗುತ್ತಾ, 1 ವರ್ಷ ನಷ್ಟ ಬರುತ್ತೆ ಸರ್, 1 ವರ್ಷ ಆದಾಯ ಬರುತ್ತೆ. ಅಂದ್ರೆ ಕೃಷಿಯಲ್ಲಿ ಏನಾದ್ರು ಉಳಿಬೇಕು ಸರ್. ಈಗ ರೈತಗೆ ಉಳಿದ್ರೇನೆ ಇನ್ನೊಬ್ಬ ರೈತ ಮುಂದೆ ಬರುತ್ತಾನೆ ಸರ್. ಒಳ್ಳೇದೈತಪ್ಪ ಮಾಡೋಣ ಈ ವರ್ಷ ಕೆಲವೊಂದ್ಸತಿ ಏನಾಗಿದೆ ಸರ್, ನಾವು ಈ ವರ್ಷನೇ ಬೇರೆ ಕಡೆ ಕೆಲಸ ಮಾಡ್ಯಾರಲ್ಲ, ಈ ವರ್ಷ ಲೀಜಿಗೆ ಹೊಲಗಳು ಮಾಡ್ಯಾರ ಸರ್. ಬೆಂಗಳೂರಿಗೆ ಹೋಗೋ ಬದಲು, ದುಡಿಯಕ್ಕೆ ಹೋಗೋ ಬದಲು ಇಲ್ಲೇ ಹೊಲಗಳಿಗೆ ಕೃಷಿ ಮಾಡ್ತಾ ಇದ್ದಾರೆ. ಇನ್ನೊಬ್ಬರ ಕೈ ಕೆಳಗೆ ಯಾಕಪ್ಪ ಊರ್ ಬಿಟ್ಟು ಊರ್ ಹೋಗ್ಬೇಕು? ಮತ್ತೆ ಯಾರು ಬೇಸಿಗೆಯಲ್ಲಿ ಸರ್, ಈಗ ಜನವರಿ ನಾವು ಹತ್ತಿ ಬಿಡಿಸಿದ ನಂತರ ಅದನ್ನೆಲ್ಲ ಸ್ವಚ್ಛ ಮಾಡಿ, ಈಗ ಕುರಿಗಳು ಬರ್ತಾವಲ್ಲ ಸರ್, ಬೇಸಿಗೆ ಕುರಿಗಳು ಸರ್, 1 ಎಕರೆಗೆ 10 ದಿನ ಒಂದು ನಿಲ್ಲಿಸು ಸರ್ ಕುರಿಗಳನ್ನ. ಅದರಿಂದ ಬಂದಂತ ಒಂದು ಗೊಬ್ಬರ ಮತ್ತು ಅದರಿಂದ ಬಂದಂತ ಒಂದು ಶಕ್ತಿನೇ ನಮಗೆ ಬೆಳಿಗ್ಗೆ ಒಂದು ಅನುಕೂಲ ಆಗ್ತಾ ಇದೆ ಸರ್. ಏನ್ ಕೊಡ್ತೀರಿ ಕುರಿ ಸಾಕಾಣಿಕೆ ಮಾಡೋರಿಗೆ? ಮತ್ತೆ ಹಾಲ್ಟ್ ಒಂದು ಕುರಿಗೆ ಸರ್ 1 ರೂಪಾಯಿ ಕೊಡ್ತಾ ಇದೀವಿ ಸರ್. ಇವತ್ತಿನ ಒಂದು ಕುರಿಗೆ 1 ರೂಪಾಯಿ ಸರ್. ಒಂದು ರಾತ್ರಿಗೆ ಸರ್. ಒಂದು ಕುರಿ ನಮ್ಮ ಹೊಲದಲ್ಲಿ ಇರ್ಬೇಕಂದ್ರೆ 1 ರೂಪಾಯಿ ನಮಗೆ ಒಂದು ವೆಚ್ಚ ಆಗ್ತಾ ಇದೆ ಸರ್. ಅದೆಷ್ಟು ಕುರಿಗಳು ಇರ್ತವೆ? ಎಷ್ಟು ಕುರಿ ಇರ್ತವೆ ಸರ್, ಅದ್ರ ಮೇಲೆ ದುಡ್ಡು ಸರ್. ಒಂದು ಕುರಿ 1 ರೂಪಾಯಿ ಕೊಡ್ತಾ ಇದೆ. ಪ್ರತಿ ವರ್ಷನೂ ಕೂಡ 40 ಎಕರೆ ತರಪ್ತೀರಾ ಕುರಿ? ಇಲ್ಲ ಸರ್, ಒಂದು ಪ್ಲಾನ್ ಮಾಡ್ತೀವಿ ಸರ್. ಈ ವರ್ಷ ಒಂದು 10 ಎಕರೆ, ಮುಂದಿನ ವರ್ಷ ಒಂದು 10 ಎಕರೆ, ಪ್ರತಿ ವರ್ಷ ಚೇಂಜ್. ಕುರಿಗಳು ಇರ್ತವೆ? ಎಷ್ಟು ಕುರಿ ಇರ್ತವೆ ಸರ್, ಅದ್ರ ಮೇಲೆ ದುಡ್ಡು ಸರ್. ಒಂದು ಕುರಿ 1 ರೂಪಾಯಿ ಕೊಡ್ತಾ ಇದೆ. ಪ್ರತಿ ವರ್ಷನೂ ಕೂಡ 40 ಎಕರೆ ತರಪ್ತೀರಾ ಕುರಿ? ಇಲ್ಲ ಸರ್, ಒಂದು ಪ್ಲಾನ್ ಮಾಡ್ತೀವಿ ಸರ್. ಈ ವರ್ಷ ಒಂದು 10 ಎಕರೆ, ಮುಂದಿನ ವರ್ಷ ಒಂದು 10 ಎಕರೆ, ಪ್ರತಿ ವರ್ಷ ಚೇಂಜ್ ರೂಟೀನ್ ಸರ್. ಯಾಕಂದ್ರೆ ಕುರಿಗಳು ಇರಲ್ಲ ಸರ್, ಯಾಕಂದ್ರೆ ಅವರಿಗೆ ಮೇಸಕ್ಕೆ ಮೇವು ಸಿಗಲ್ಲ ಸರ್. ಇರೋದೇ 30 ದಿನ. ಇಲ್ಲ ಸರ್, ನಾವು ಟ್ರ್ಯಾಕ್ಟರ್ ಇಂದ ಕತ್ತರಿ ಕೊಂಟೆಯಿಂದ ಕ್ಲೀನ್ ಮಾಡ್ತೀವಿ ಸರ್. ಅದನ್ನ ನಾಶ ಮಾಡ್ತೀವಿ ಸರ್. ಯಾಕಂದ್ರೆ ಮುಂದಿನ ಜೊತೆ ನಮ್ಗೆ ಗುಲಾಬಿ ಒಂದು ಸಂತತಿ ಬರಬಾರ್ದಂತಂದು ನಾವು ಅದನ್ನ ಎಲ್ಲ ಕಟ್ ಮಾಡಿ ಕುಪ್ಪೆ ಹಾಕಿ ಸರ್, ಎಲ್ಲ ಬೆಂಕಿ ಹಚ್ಚಿ ಬಿಡ್ತೀವಿ ಸರ್. ಅಲ್ಲ, ಅದನ್ನೇನಾದ್ರು ಕೊಟ್ಟಿಗೆ ಗೊಬ್ಬರ ತೆಗ್ಗಿ ಹಾಕಿ ಏನಾದ್ರು ಗೊಬ್ಬರ ಮಾಡ್ಬೋದಲ್ಲ, ಕಾಂಪೋಸ್ಟ್ ಮಾಡ್ಬೋದಲ್ಲ? ಇನ್ನು ಮಾಡ್ಬೋದು ಸರ್, ಬಟ್ ಯಾಕಂದ್ರೆ ಹತ್ತಿದು ಬಹಳ ಆರ್ಡರ್ ಇರುತ್ತೆ ಸರ್. ಅದು ಜಲ್ಲಿ ಕೊಳೆಲ್ಲ ಸರ್ ಮಳೆಯಲ್ಲಿ. ರೋಟಾವೇಟರ್ ಹಾಕಿ ಒಂದು ಗೊಬ್ಬರ ಟೈಪ್ ಮಾಡ್ತಾ ಇದೀವಿ ಸರ್. ಈಗ ಇನ್ನೊಂದು ನೆಕ್ಸ್ಟ್ 1-2 ವರ್ಷದಲ್ಲಿ ಇನ್ನೂ ಒಂದು ಬದಲಾವಣೆ ಆದಿ ಬರುತ್ತೆ ಸರ್. ಅದು ಒಂದು ಚೂರು ನಮ್ಮ ಗೊಬ್ಬರ ಸಾವಯವ ಗೊಬ್ಬರ ಆಗ್ತದೆ ಅಂದ್ರೆ ಅದು ಪರಿಸರ ಸ್ವಲ್ಪ ಹೊಗೆ ಆಡೋದು ಸುಡೋದು ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಸರ್, ಕಡಿಮೆ. ಅದಕ್ಕೆ ನಾವು ಈಗ ಒಂದು ಪ್ರತಿ ವರ್ಷ ಒಂದು ಬೇರೆ ಒಂದು ಕೆಲಸ ಮಾಡ್ತಾ ಇದೀವಿ ಸರ್. ಈ ಸದ್ಯ ಕಟ್ ಮಾಡ್ತಾ ಇದೀವಿ ಅಂತ ನಮ್ಮ ಮನೇಲಿ ಇರ್ಬೋದು ಸರ್. ಆದ್ರೆ ಒಂದು ಕೆಲಸ ಮಾಡೋ ಒಂದು ಆದಿ ನೋಡಿದ್ರೆ ಸರ್, ಈಗ ನಮ್ಮದು ಸ್ನೇಹಿತರು ಇದಾರೆ ಸರ್, ಬೆಂಗಳೂರಲ್ಲಿ ಇದಾರೆ, ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ 1 ದಿನ ಬಿಡುವಿಲ್ಲ ಸರ್. ಎಲ್ಲ ಇಲ್ಲಿ ಊರಿಗೆ ಬರ್ಬೇಕಂದ್ರೂ ಅವರು ರಜೆ ತಗೊಂಡೇ ಬರ್ಬೇಕು ಸರ್. ಬೆಳಿಗ್ಗೆ 8ರಿಂದ ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್. ನಮ್ಗೆ ಹಂಗಿಲ್ಲ ಸರ್. ನಾವು ಸ್ವತಂತ್ರ, ಬೇಜಾರಾಗಿದೆ ಅಂತ ಮನೇಲಿ ಇರ್ಬೋದು ಸರ್. ನಾನು ಇವತ್ತಿದ್ರೆ ಕೆಲಸ ನಾಳೆಗೆ ಮಾಡ್ಕೋಬೋದು ಸರ್. ನಾನು ಸ್ವತಂತ್ರವಾಗಿ ಇರ್ಬೋದು ಸರ್. ಅದೇ ಬೇರೆ ತಕ್ಕ ಕೆಲಸ ಮಾಡತ್ತೆ ಅಂದ್ರೆ ನಾವು ಪರ್ಮಿಷನ್ ಇಲ್ಲಾರ್ದ ನಾನು ಗೇಟ್ ಇಂದ ಹೊರಗೆ ಬರಕ್ ಗುಣ ಆಗಲ್ಲ ಸರ್. ಆಗೋದಿಲ್ಲ. ನೋಡ್ರಿ, ಬಹಳಷ್ಟು ಖುಷಿ ಆಯ್ತು ನಮಗೆ. ಯಾಕಂತಂದ್ರೆ ನಿಮ್ಮ ಜೊತೆ ಮಾತನಾಡಿ, ತಾವೊಬ್ಬ ಯುವಕರಿದ್ದೀರಿ, ತಂದೆಯ ಒಂದು ಮಾರ್ಗದರ್ಶನದಲ್ಲಿ
ತಾವು 40 ಎಕರೆ ಸ್ವಂತ ಭೂಮಿಯನ್ನು ಇಟ್ಕೊಂಡು ಮತ್ತೆ 10 ಎಕರೆಯನ್ನು ಲೀಜಿಗೆ ತೆಗೆದುಕೊಂಡು ಪ್ರತಿ ವರ್ಷವೂ ಕೂಡ ತಾವು ಎಕರೆಗೆ 15ರಿಂದ 18 ಕ್ವಿಂಟಲ್ ಹತ್ತಿಯನ್ನು ಬೆಳೀತಾ ಇದ್ದೀರಿ. ಬೇರೆ ಬೇರೆ ಪ್ರಯೋಗಗಳನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ಈ ಕಡೆ ನಮ್ಮ ಯುವಕರು ಇರುವಂತಹ ಒಂದು ಭೂಮಿಯನ್ನು ಮಾಡದೆ ಬಿಟ್ಟು ನಾವು ನಗರ ಕಡೆ ಹೋಗುವಂತಹ ಒಂದು ಯುವಕರಿಗೆ ತಾವು ಒಬ್ಬ ಮಾರ್ಗದರ್ಶನರಾಗಿದ್ದೀರಿ. ನಿಮ್ಮ ಕೃಷಿ ವಿಚಾರಗಳನ್ನು ನಮ್ಮ ಯುವಕರು, ನಮ್ಮ ರೈತ ಬಾಂಧವರು ಗಮನಿಸಲಿ. ಇರುವಂಥ ಭೂಮಿಯನ್ನು ಅಲ್ಲಲ್ಲಿ ಪಾಳು ಬೀಳದೆ, ಅದನ್ನು ಬೀಳು ಬಿಡದೆ ಏನು ಉತ್ಪನ್ನ ಆಗುತ್ತೆ, ನಮ್ಮ ಭಾಗದಲ್ಲಿ ಏನು ಬೆಳೆಗಳನ್ನು ಬೆಳಲಿಕ್ಕೆ ಅವಕಾಶ ಇದೆ ಅಂತ ಕಡೆ ಗಮನ ಹರಿಸಲಿ. ತಮ್ಮ ಕೃಷಿ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ವೀರನಗೌಡರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು ಸರ್. ಇದುವರೆಗೂ ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮದ LK ಸಣ್ಣವೀರನಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಅಮರೇಶ್ ಆಶಿಹಾಳ್.